ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಗುರುವಾರದ ಲಗನ್ನ ಶೇರ್ ಮಾಡ್ತಾ ಇದ್ದೀನಿ. ಗುರುವಾರ ದಪ್ಪ ಮೆಣಸಿನ್ಕಾಯಿ ಪಲ್ಯ ಮಾಡೋಣ ಅಂತ. ಗೊಜ್ಜು ಅಂದ್ಕೋಬೋದು, ಪಲ್ಯ ಅಂತನೋರು ಅಂದ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ದೋಸೆ, ಚಪಾತಿ ಎಲ್ಲ ಇರುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸ್ತಾ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್. ದಪ್ಪ ಮೆಣಸಿನ್ಕಾಯಿ ಪಲ್ಯ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ. ಕೆಲವರು ದಪ್ಪ ಮೆಣಸಿನ್ಕಾಯಿನ ಬೀಜ ತಿನ್ನಬಾರ್ದು, ಕಿಡ್ನಿ ಕಲ್ಲಾಗುತ್ತೆ ಅಂತೆಲ್ಲ ಹೇಳ್ತಾರೆ. ಖಂಡಿತ ಆ ಥರ ಏನಿಲ್ಲ. ಅದು ಯಾವ ವಸ್ತು ಬಾಯಿಗಾಕಿ ಜಗಿಯೋಕ್ಕೆ ಆಗುತ್ತೋ ಆ ವಸ್ತುಗಳು ಯಾವುದು ಕಲ್ಲಾಗೋದಿಲ್ಲ. ನೀರನ್ನು ಚೆನ್ನಾಗಿ ಕುಡಿಬೇಕು. ಆ ರೀತಿ ಹೋದರೆ ಟೊಮೊಟೊ ಬೀಜ, ಆಮೇಲೆ ಬದನೆಕಾಯಿ ಬೀಜ, ದಪ್ಪ ಮೆಣಸಿನ್ಕಾಯಿ ಬೀಜ, ಮೆಣಸಿನ್ಕಾಯಿ ಬೀಜ ಎಲ್ಲನೂ ತೆಗೆದು ಬಿಸಾಕಬೇಕಾಗತ್ತೆ. ಏನೋಪ್ಪ ಹೊಸ್ದಾಗಿ ಕೆಲವೊಂದು ವಿಚಾರಗಳು ಕೇಳ್ಪಟ್ಟಿದ್ದೀನಿ. ಯಾಕೆಂದರೆ ನಾನು ದಪ್ಪ ಮೆಣಸಿನ್ಕಾಯಿ ಪಲ್ಯ ಮಾಡಿದಾಗ ಬೀಜ ಎಲ್ಲ ತೆಗೆದು ಆಚೆ ಬಿಸಾಕಬೇಕು ಅಂತೆಲ್ಲ ಹೇಳಿದರು. ಖಂಡಿತ ಇಲ್ಲ ಸ್ನೇಹಿತರೆ. ನಮ್ಮ ಬಾಯಲ್ಲಿ ತಿಂತಕ್ಕಂತಹ ವಸ್ತುಗಳು ಯಾವುದಿರುತ್ತೋ ಅದು ಯಾವುದೂ ಕಲ್ಲಾಗೋದಿಲ್ಲ. ಕಲ್ಲಾಗುವಂಥದ್ದು ಏನಂತಂದರೆ, ನಾವು ಮಾತ್ರೆ ತಿಂತೀವಲ್ವ, ನೀರು ಕುಡಿಯಲ್ಲ, ಜೊತೆಗೆ ಹೊರಗಡೆ ಫುಡ್ಗಳು ತಿಂತೀವಿ, ಬೇಕ್ರಿ ಐಟಮ್ಸ್ಗಳು ತಿಂತೀವಿ, ಗೋಬಿ ಆಗಿರ್ಬೋದು, ಪಾನಿಪುರಿ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದ ಬೇಕಿಂಗ್ ಐಟಮ್ಸ್ ಎಲ್ಲ ತಿಂತೀವಿ. ಅದು ಸಹ ಕಲ್ಲಾಗುವಂಥ ಚಾನ್ಸಸ್ ಇರುತ್ತೆ. ತರಕಾರಿ ಎಲ್ಲ ಖಂಡಿತ ಕಲ್ಲಾಗೋದಿಲ್ಲ. ಸಾಧ್ಯವಾದಷ್ಟು ಚೆನ್ನಾಗಿ ನೀರು ಕುಡೀರಿ ಅಂತ ಹೇಳ್ತೀನಿ. ಬನ್ನಿ, ದಪ್ಪ ಮೆಣಸಿನ್ಕಾಯಕ್ಕೆ ಪಲ್ಯಕ್ಕೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಒಲೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದು ಪಾತ್ರೆಗೆ. ಅದಕ್ಕೆ ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಆಮೇಲೆ ಈರುಳ್ಳಿ, ಕರಿಬೇವು ಸೊಪ್ಪು ಎಲ್ಲನೂ ಹಾಕಿ ಚೆನ್ನಾಗಿ ಹುರ್ಕೊಂಡು, ಅದಕ್ಕೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು, ಟೊಮೊಟೊ ಹಾಕ್ಕೊಂಡು, ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ. ಈ ಒಂದು ದಪ್ಪ ಮೆಣಸಿನ್ಕಾಯಿ ಗೊಜ್ಜಿಗೆ ಬೇಕಂದರೆ ತೆಂಗಿನಕಾಯಿನ ರುಬ್ಬಾಕೋಬೋದು. ಬಟ್ ನಾನಿಲ್ಲಿ ತೆಂಗಿನಕಾಯಿ ರುಬ್ಬಾಕಿದ್ರೆ ಖಾಲಿ ಆಗೋದಿಲ್ಲ, ಸ್ವಲ್ಪ ಗ್ರೇವಿ ಜಾಸ್ತಿ ಆಗಿಬಿಡುತ್ತೆ. ಈ ಥರ ಪಲ್ಯ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಬದನೆಕಾಯಿಲೂ ಮಾಡ್ಬೋದು, ದಪ್ಪ ಮೆಣಸಿನ್ಕಾಯಲ್ಲಿ ಮಾಡ್ಬೋದು, ಬೇರೆ ಬೇರೆ ತರಕಾರಿಗಳೆಲ್ಲ ಹಾಕಿ ಈ ಥರ ಮಾಡ್ಬೋದು. ರುಚಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ನಾಟಿ ದಪ್ಪ ಮೆಣಸಿನ್ಕಾಯಿ ಸಿಗುತ್ತಲ್ಲ, ಆ ಮೆಣಸಿನ್ಕಾಯಲ್ಲಿ ಮಾತ್ರ ಟೇಸ್ಟ್ ಅಮೇಝಿಂಗ್ ಆಗಿರುತ್ತೆ. ಇದು ಫಾರಮ್ದು. ನಿಜವಾಗ್ಲೂ ಅಷ್ಟೊಂದು ರುಚಿ ಇರೋದಿಲ್ಲ, ಬಟ್ ಬೆಸ್ಟ್ ಇರೋದ್ರಲ್ಲಿ ಈ ಕಡೆ ಎಲ್ಲ ಸಿಗೋದಿಲ್ಲ ಅಲ್ಲ ನಾಟಿ, ಹಂಗಾಗಿ ಇದನ್ನೇ ತೊಗೊಂಡು ಮಾಡ್ತಾಯಿದ್ದೀನಿ. ಜೊತೆಗೆ ಎಲ್ಲ ಟೊಮೊಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಉಪ್ಪು ಎಲ್ಲ ಹಾಕಿ ಹುರ್ಕೊಂಡು ಆದಮೇಲೆ ನಾನಿಲ್ಲಿ ದಪ್ಪ ಮೆಣಸಿನ್ಕಾಯಿನ ಹುರ್ಕೊಳ್ತೀನಿ. ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕು. ಬೆಂದಾದ್ಮೇಲೆ ದಪ್ಪ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು, ಅದಕ್ಕೆ ಚಿಲ್ಲಿ ಪೌಡರ್ ಮತ್ತು ಬೇಳೆ ಸಾಂಬಾರು ಪುಡಿ ಹಾಕಬೇಕು. ಬೇಳೆ ಸಾಂಬಾರು ಪುಡಿ ಹಾಕಿದ್ರೇ ಅದಕ್ಕೆ ರುಚಿ ಜಾಸ್ತಿ. ಮಟನ್ ಸಾಂಬಾರು ಪುಡಿಲಿ ಚಕ್ಕೆ ಲವಂಗ ಎಲ್ಲನೂ ಹಾಕಿರ್ತಾರೆ, ಬಟ್ ಅದೊಂಥರ ರುಚಿ ಕೊಡುತ್ತೆ, ಇದೊಂಥರ ರುಚಿ ಕೊಡುತ್ತೆ. ಬೇಳೆ ಸಾಂಬಾರು ಪೌಡ್ರನ್ನ ಹಾಕಿ ಅದ್ರ ಜೊತೆಗೆ ಒಂದೇ ಒಂದು ಚಿಟಿಕೆ ಗರಂ ಮಸಾಲ ಹಾಕಬೇಕು. ಅದ್ರ ಜೊತೆಗೆ ಅರಿಶಿನ ಹಾಕ್ತೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇಲ್ಲಿ ನಾನು ಕುಕ್ಕರ್ ಪ್ಯಾನಲ್ಲಿ ಮಾಡಿದ್ದೀನಿ. ವಿಸಲ್ ತೊಗೋತೀರಾ ಅಂತ ಕೇಳಬೇಡಿ, ವಿಸಲ್ ತೊಗೊಳ್ಳೋದಿಲ್ಲ ನಾನು. ಪ್ಯಾನಲ್ಲಿ ಮಾಡ್ತಾಯಿದ್ದೀನಿ ಅಷ್ಟೇ, ಆಯಿತಾ. ನೀರು ಹಾಕ್ಬಿಟ್ಟು ಒಂದು 2ರಿಂದ 3 ನಿಮಿಷ ಅಥವಾ 5 ನಿಮಿಷ ಬೇಯಿಸ್ಕೊಂತು ಅಂದರೆ ಆಲ್ರೆಡಿ ಒಗ್ಗರಣೆಲೆಲ್ಲ ಬೆಂದೋಗಿರುತ್ತಲ್ಲ, ಮತ್ತೆ ಬೇಯಿಸೋ ಅವಶ್ಯಕತೆ ಇಲ್ಲ, ಆಯಿತಾ. ಬಿಸಿ ಬಿಸಿ ದೋಸೆ ಚೆನ್ನಾಗಿರುತ್ತೆ, ಚಪಾತಿ ಚೆನ್ನಾಗಿರುತ್ತೆ, ರೊಟ್ಟಿ ಚೆನ್ನಾಗಿರುತ್ತೆ, ಪೂರಿಗೂ ಚೆನ್ನಾಗಿರುತ್ತೆ, ರೈಸ್ ಜೊತೆಗೆ ಕಲಿಸ್ಕೊಂಡು ಊಟ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಎಲ್ಲ ಕೇಳ್ತಾಯಿದ್ರಿ, ಅಕ್ಕ ನೀವು ಎಷ್ಟು ಗಂಟೆಗೆ ಎದ್ದೇಳ್ತೀರಾ, ನಿಮ್ಮ ದಿನಚರಿ ಏನು ಅಂತ. ನಾನು ಪ್ರತಿದಿನ 4 ಗಂಟೆಗೆ ಎದ್ದೇಳ್ತೀನಿ. ಸುಮಾರು 5 ವರ್ಷ ಆಯಿತು ನಾನು 4 ಗಂಟೆಗೆ ಎದ್ದೇಳೋದಕ್ಕೆ ಶುರು ಮಾಡಿ. 5 ವರ್ಷದಿಂದನೂ ಅದೊಂದು ಅಭ್ಯಾಸ ಆಗಿದೆ. ಎದ್ದ ತಕ್ಷಣವೇ 10 ನಿಮಿಷ ಕಣ್ಣು ಮುಚ್ಕೊಂಡು ನನ್ನ ಈ ಒಂದು ಭೂಮಿಗೆ, ನಾನು ಏನು ಈ ಭೂಮಿಗೆ ಥ್ಯಾಂಕ್ ಯು ಹೇಳ್ತೀನಿ. ನಿನ್ನೆ ದಿನ ನನ್ನ ತಪ್ಪುಗಳು ಏನಾಗಿದೆಯೋ, ಸರಿ ಏನಾಗಿದೆಯೋ, ಒಳ್ಳೇದೇನಿದೆಯೋ, ಕೆಟ್ಟದ್ದೇನಿದೆಯೋ ಎಲ್ಲನೂ ನೆನೆಸ್ಕೊಡ್ತೀನಿ. ಒಳ್ಳೆಯದನ್ನು ಮತ್ತೊಂದು ಸಲ ಒಳ್ಳೇದಾಗಲಿಕ್ಕೆ ಥ್ಯಾಂಕ್ ಯು ಹೇಳ್ತೀನಿ. ಜೊತೆಗೆ ಇವತ್ತು ದಿನವೂ ಅದೇ ರೀತಿ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಕೆಟ್ಟದ್ದನ್ನು ಇನ್ನೊಂದು ದಿನ ಆ ಥರ ಕೆಟ್ಟದ್ದಾಗದೇ ಇರೋ ಹಾಗೆ ಈ ಯೂನಿವರ್ಸ್ಗೆ ಬೇಡಿಕೆಯನ್ನು ಇಡ್ತೀನಿ. ಇನ್ನೊಂದು ಸಲ ಈ ಥರ ತಪ್ಪನ್ನು ಮಾಡಬಾರ್ದು, ಕೆಟ್ಟದ್ದನ್ನು ಆಗಬಾರ್ದು, ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸು, ನನ್ನಿಂದ ತಪ್ಪಾಗಿದ್ರೆ ಮತ್ತೊಂದು ಸಲ ತಪ್ಪಾಗದೇ ಇರೋ ಹಾಗೆ ನೋಡ್ಕೊ ಅಂದ್ಕೊಂಡು ಈ ಯೂನಿವರ್ಸ್ಗೆ ಒಂದು ಥ್ಯಾಂಕ್ ಯು ಹೇಳ್ತೀನಿ. ಇವತ್ತೊಂದು ದಿನ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಹೇಳಿ ಒಂದು 10 ನಿಮಿಷ ನನ್ನ ಒಳ್ಳೆಯದು ಕೆಟ್ಟದ್ದು ಏನು ಆಗಬೇಕು ಎಲ್ಲನೂ ಮನಸ್ಸಿನಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಆವತ್ತು ಒಂದು 10 ನಿಮಿಷ ಅಥವಾ 15 ನಿಮಿಷ ಕೂತು ಜಾಗದಿಂದನೇ ಎದ್ದೇಳೋದಿಲ್ಲ. ಆಮೇಲೆ ಅದನ್ನು ನಂದೆಲ್ಲ ಮುಗಿದ ಮೇಲೆ ವಾಶ್ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಬಂದು ಸ್ನಾನ ಮಾಡೋದಿಲ್ಲ, ಹಲ್ಲು ಬ್ರಷ್ ಮಾಡ್ತೀನಿ ಅಷ್ಟೇ. ಫ್ರೆಶ್ ಅಪ್ ಆಗಿ ಬಂದುಬಿಟ್ಟು ಡೈರೆಕ್ಟಾಗಿ ಬಾಗಿಲು ಕಸ ಗುಡಿಸಿ ನೀರು ಹಾಕಿ ರಂಗೋಲೆ ಹಾಕ್ತೀನಿ. ರಂಗೋಲಿ ಹಾಕ್ಬಿಟ್ಟು ಬಂದು ಅಡುಗೆ ಮನೆಗೆ ಬರ್ತೀನಿ. ಅಡುಗೆ ಮನೆಗೆ ಬಂದ ತಕ್ಷಣವೇ ಕಷಾಯದಿಂದ ಶುರುವಾಗುತ್ತೆ. ಏಕೆಂದರೆ ರಾಗಿ ಮಾಲ್ಟ್ ಹಿಂದಿನ ನೈಟೇ ರಾತ್ರಿ ಮಾಡಿಟ್ಟಿರ್ತೀನಿ, ಮತ್ತೆ ಮಾಡೋಕ್ಕೆ ಹೋಗೋದಿಲ್ಲ.
ಕಷಾಯ ಮಾಡ್ಕೊಂಡು ಕುಡಿತೀನಿ, ಮನೆಯವ್ರಿಗೂ ಕೊಡ್ತೀನಿ. ಜೊತೆಗೆ ಫಸ್ಟು ಮನೆಯವರು ನಾನು ಎದ್ದೇಳೋಕ್ಕೂ ಮುಂಚೆಯೇ ಎದ್ದು ಯೋಗ ಅಭ್ಯಾಸ ಮಾಡ್ತಾ ಇರ್ತಾರೆ ಅವರು. ಹಾಗಾಗಿ 4 ಗಂಟೆಗೆ ಎದ್ದೇಳೋದು ಕಾಮನ್ ಆಗಿದೆ. ಅವರು 3:30ವರೆಗೆ ಎದ್ಬಿಡ್ತಾರೆ ಪ್ರತಿದಿನ. 4:15ಗೆ ಎದ್ದೇಳೋದೇನು ದೊಡ್ಡ ಕಷ್ಟ ಅಲ್ಲ ಅನ್ನಿಸ್ತು. ಫಸ್ಟ್ ಅಲಾರಾಮ್ ಇಟ್ಕೊಳ್ತಾ ಇದ್ದೆ. ಆಮೇಲೆ ಅದೇ ಅಭ್ಯಾಸ ಆಗೋಯ್ತು. ಅದಾದ ಮೇಲೆ ಕಷಾಯ ಎಲ್ಲ ಕುಡಿದಾದ್ಮೇಲೆ ಇನ್ನು ತಿಂಡಿಗೆಲ್ಲ ರೆಡಿ ಮಾಡ್ಕೊಳ್ತಾ, ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ ರಾತ್ರಿಯೇ. ಪಾತ್ರೆ ಎಲ್ಲ ಜೋಡಿಸ್ಕೊಂಡಿರ್ತೀನಿ. ಸಾಧ್ಯವಾದರೆ ರಾತ್ರಿಯೇ ಎಲ್ಲ ತರಕಾರಿನೂ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಇಲ್ಲಾಂದರೆ ಬೆಳಿಗ್ಗೆ ಎದ್ದು ಕಟ್ ಮಾಡ್ಕೊಳ್ತೀನಿ. ಯಾಕೆಂದರೆ ಬೇಗ ಎದ್ದೇಳ್ತೀನಲ್ವ ಅಂತ ಏನೋ ನನಗೆ ಕಷ್ಟ ಅನಿಸೋದಿಲ್ಲ ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ. ಈ ಮಧ್ಯದಲ್ಲಿ ಮನೆ ಒರೆಸೋದಿರುತ್ತೆ, ಮಲಗಿದ್ದೆಲ್ಲ ತೆಗೆದಾಕೋಗೋದಿರುತ್ತೆ, ಬಟ್ಟೆಗಳೆಲ್ಲ ಮಡಚೋದಿರುತ್ತೆ, ಎಕ್ಸ್ಟ್ರಾ ಕೆಲಸಗಳು ತುಂಬ ಇರುತ್ತೆ. ಯುಟಿಲಿಟಿ ಏರಿಯಾ ಡೈಲಿ ಕ್ಲೀನ್ ಮಾಡಬೇಕು. ಬಾವಿ ಹತ್ರನೂ ಅಷ್ಟೇ ಡೈಲಿ ಕ್ಲೀನ್ ಮಾಡಬೇಕು. ಇಲ್ಲಾಂದರೆ ಈಗ ಆಲ್ರೆಡಿ ಮಳೆ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಪಾಚಿ ಕಟ್ಟುತ್ತೆ. ಅದು ಒಂದು ಕಸ ಬಿದ್ದರೂ ಸಹ ಆ ಕ್ಷಣವೇ ತೆಗೆದಾಕ್ಬಿಡ್ಬೇಕು. ಒಂದು ದಿನ ಬಿಡು ನಾಳೆಗೆ ಗುಡಿಸ್ಕೊಳ್ಳೋಣ ಅಂತಂದರೆ ಅದು ಫುಲ್ಲು ಮಳೆಯಿಂದಾಗಿ ಪಾಚಿ ರೀತಿ ಆಗಿಬಿಟ್ಟು ಹೆಜ್ಜೆ ಇಡೋಕ್ಕೆ ಆಗೋದಿಲ್ಲ, ಆ ಥರ ಆಗುತ್ತೆ. ಎಲ್ಲ ಕೆಲಸಗಳ ಮಧ್ಯದಲ್ಲಿ ನೆಂಟರುಗಳು ಬಂದಿರ್ತಾರೆ ಒಂದೊಂದು ಸಲ. ಅವರು ಬೇಕು ಬೇಡಗಳು, ಅವ್ರಿಗೆ ಕಾಫಿ ಬೇಕಾ, ಟೀ ಬೇಕಾ, ತಿಂಡಿ ಏನು ಮಾಡಿಕೊಡ್ಬೇಕು ಕೇಳಬೇಕು. ಇದರೆಲ್ಲರ ಮಧ್ಯದಲ್ಲಿ ಕೆಲವೊಂದು ಸೊಪ್ಪು ತರಕಾರಿಯವ್ರು ಬರ್ತಾರೆ. ಕೆಲವೊಂದು ಸಲ ನಾನೇ ಹೋಗಿ ಅಂಗಡಿಯಿಂದ ಹಾಲು ತೊಗೊಂಡು ಬರ್ತೀನಿ, ಮೊಸರು ತೊಗೊಂಡು ಬರ್ತೀನಿ. ಎದುರುಗಡೆ ಅಂಗಡಿ ಇದೆ, ಅಲ್ಲಿಗೆ ಹೋಗಿ ತೊಗೊಂಡು ಬರ್ತೀನಿ. ಈ ಥರ ಎಲ್ಲ ಕೆಲವೊಂದು ರೂಢಿಗಳನ್ನು ನಾನು ಮಾಡ್ಕೊಳ್ತೀನಿ. ಇದೆಲ್ಲರ ಮಧ್ಯದಲ್ಲಿ ನನಗೆ ಅಷ್ಟರಲ್ಲಾಗಲೇ ಒಂದು 7 ಗಂಟೆ 6:30 7 ಗಂಟೆ ಹಾಗೇ ಹೋಗಿರುತ್ತೆ. ಇದೆಲ್ಲ ಕೆಲಸ ಮುಗಿಯೋ ತನಕ 6:30 7 ಗಂಟೆ ಆಗಿರುತ್ತೆ. 7 ಗಂಟೆ ಆದ ತಕ್ಷಣ ಮನೆಯವರು ಆಲ್ರೆಡಿ ಹೊರಟ್ಬಿಟ್ಟಿರ್ತಾರೆ. 6 ಗಂಟೆಗೆಲ್ಲ ಹೊರಟಾಗಿರುತ್ತೆ ಅವರು. ನಂದು ಎಲ್ಲ ಕೆಲಸ ಮುಗಿಸ್ಕೊಂಡ್ಮೇಲೆ ನಾನು ಡೈರೆಕ್ಟಾಗಿ ಯೋಗಕ್ಕೆ ಹೋಗ್ತೀನಿ. ಯೋಗ ಎಲ್ಲ ಮುಗಿಸಿ ಯೋಗ ಮಾಡಲಿಕ್ಕೆ ನನಗೆ 1.5 ಅವರ್ ಟೈಮ್ ಬೇಕು. ಇಲ್ಲಾಂದರೆ ಮಿನಿಮಮ್ 1 ಅವರ್ ಅಂತೂ ಬೇಕೇ ಬೇಕು, ಸಾಕಾಗೋದೇ ಇಲ್ಲ. 1 ಅವರ್ ಯೋಗ ಮುಗಿಸ್ಕೊಂಡು ಸ್ನಾನ ಮಾಡಿ ದೇವ್ರ ದೀಪ ಹಚ್ಚಿ ಮನೆಗೆ ಬಂದು ತುಂಬಾ ಕೆಲಸಗಳಿರುತ್ತೆ. ಪಾತ್ರೆ ತೊಳೆಯೋದು, ಅಡುಗೆ ಮನೆ ಕ್ಲೀನ್ ಮಾಡೋದು, ಮಕ್ಕಳು ಬಾಕ್ಸ್ಗೆ ಹಾಕ್ಕೊಳ್ಳೋದು, ನಾನು ಬಾಕ್ಸ್ಗೆ ಹಾಕೋದು, ಯಜಮಾನ್ರಿಗೆ ಬಾಕ್ಸಿಗೆ ಹಾಕಿಡೋದು, ಇದೆಲ್ಲ ಕೆಲಸಗಳನ್ನು ಮಾಡಿಕೊಂಡು ಎಕ್ಸ್ಟ್ರಾ ಕೆಲಸಗಳು ದೇವ್ರ ಪೂಜೆ ಸಾಮಾನು ತೊಳೆಯೋದು, ವಾರದ ಕೆಲಸ ಬೇರೆ ಡಿವೈಡ್ ಮಾಡ್ಕೊಳ್ತೀನಿ, ತಿಂಗಳ ಕೆಲಸ ಬೇರೆ, ಪ್ರತಿದಿನ ಮಾಡೋವಂಥ ಕೆಲಸಗಳು ಎಲ್ಲ ಒಂದು ಪ್ಲ್ಯಾನ್ ಪ್ರಕಾರ ಮಾಡ್ಕೊಂಡಿರ್ತೀನಿ. ಎಲ್ಲ ಪ್ಲ್ಯಾನ್ ಪ್ರಕಾರನೇ ನಡೆಯುತ್ತಾ? ಖಂಡಿತ ನಡೆಯೋದಿಲ್ಲ. ಒಂದಿನ ಚೆನ್ನಾಗೇ ಇರ್ತೀನಿ, ಇನ್ನೊಂದು ದಿನ ತಲೆನೋವು ಬರುತ್ತೆ. ಏನೂ ಇಲ್ಲದೇ ದಿನ ಒಂದು ಲೇಜಿನೆಸ್, ಅಯ್ಯೋ ಬಿಡು ಮಾಡಿಕೊಂಡ್ರೆ ಆಯಿತು ಅನ್ನೋ ಒಂದು ರೀತಿ ಲೇಜಿಯಾಗಿರ್ತೀನಿ. ಈ ರೀತಿ ಯಾವುದೂ ಒಂದು ಟೈಮ್ ಟೇಬಲ್ ಪ್ರಕಾರ ಮಾಡೋಕ್ಕಾಗಲಿಲ್ಲ ಅಂದ್ರೂ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಅದೆಲ್ಲ ಸಕ್ಸಸ್ ಕಾಣ್ತೀನಿ. 95 ಅಲ್ಲ 99% ಸಕ್ಸಸ್ ಕಾಣ್ತೀನಿ. ಇದೆಲ್ಲರ ಮಧ್ಯದಲ್ಲಿ ನನ್ನ ಆರೋಗ್ಯ, ನನ್ನ ಹೇರ್ ಕೇರ್ ಆಗ್ಬೋದು, ಸ್ಕಿನ್ ಆಗಿರ್ಬೋದು, ನನ್ನ ಮನಸ್ಸಿನ ಸೌಂದರ್ಯದ ಬಗ್ಗೆ ಆಗಿರ್ಬೋದು, ದೇಹದ ಒಳ ಹೊರಗಳ ಸೌಂದರ್ಯಗಳ ಬಗ್ಗೆ ನಾನು ಕಾಪಾಡ್ಕೋಬೇಕು. ಜೊತೆಗೆ ನನ್ನ ಬಟ್ಟೆ ಪ್ರತಿಯೊಂದು ನನಗೋಸ್ಕರ ನಾನು ಕೆಲವೊಂದು ಸಮಯನ ನಾನು ಕೊಡಲೇಬೇಕಾಗತ್ತೆ. ಮಕ್ಕಳು ಟೈಮ್ ಕೊಡಲ್ವಾ ಅಂತ ಕೇಳ್ಬೋದು. ಎಸ್, ಮಕ್ಕಳು ಸ್ವಲ್ಪ ದೊಡ್ಡವರಾಗಿದ್ದಾರೆ. ಅವ್ರಿಗೇನು ಅವರೇ ನನಗೋಸ್ಕರ ಟೈಮ್ ಕೊಡ್ತಾರೆ. ಅಡುಗೆ ಮಾಡ್ತಾಯಿದ್ದೀನಿ, ಅಡುಗೆ ಮಾಡ್ತಾಯಿದ್ದಾಗ ಸ್ವಲ್ಪ ಕೈ ಜೋಡಿಸ್ತಾರೆ, ಸೊಪ್ಪು ಬಿಡಿಸೋದಂತೆ. ಏನಾದರೂ ನಾನು ಅಕ್ಕಿ ಎಲ್ಲ ಜರಡಿ, ಈಗ ಮೊನ್ನೆ ಹಾಗೇ ಆಯಿತು, 5 ಗಂಟೆ ಬಂದು ನೋಡ್ತೀನಿ ಅಕ್ಕಿ ಎಲ್ಲ ಖಾಲಿಯಾಗಿದೆ. ಗದ್ದೆ ಅಕ್ಕಿ ಅಲ್ವಾ, ಜರಡಿ ಹಿಡಿಲೇಬೇಕು. 5 ಗಂಟೆಲ್ಲ ಜರಡಿ ಹಿಡಿತಾ ಕೂತ್ಕೊಂಡೆ. ಮಗನೂ ಬಂದ, ಮನೆಯವರು ಬಂದರು. ನೀ ಜರಡಿ ಹಿಡಿದು ಕೊಡಮ್ಮ, ನಾನು ಭತ್ತ ಎಲ್ಲ ಆರಿಸ್ಕೊಳ್ತೀನಿ, ಭತ್ತ ಮತ್ತು ಚೆಂಬೆ ಸೆಣಬು ಇದೆಯಲ್ಲ ಅದು ಆರಿಸ್ಕೊತೀನಿ ಅಂದರು. ಈ ರೀತಿ ನನಗೆ ಸಹಾಯ ಮಾಡ್ತಾರೆ. ಸಹಾಯ ಮಾಡಲಿಲ್ಲ ಅಂತ ನನ್ನ ಕೈಲಿ ಆಗೋದಿಲ್ಲ. ಮನೆ ಒಳಗಡೆ ಕೆಲಸನೇ ಅಂತಲ್ಲ, ಮನೆ ಹೊರಗಡೆ ಕೆಲಸನೂ ಸಹ ನನಗೆ ವಹಿಸ್ತಾರೆ. ಯಾಕೆ ಅಂತಂದರೆ ಒಂದು ನನಗೆ ಯಾವಾಗ್ಲೂ ಬೇರೆಯವ್ರ ಹತ್ರ ತುಂಬ ಕಷ್ಟ ಬೆರೆಯೋದು ನಾನು. ಬೆರೆತರೆ ಮಾತ್ರ ತುಂಬ ಹಚ್ಕೊಂಡ್ಬಿಡ್ತೀನಿ. ಯಾವಾಗಲೂ ನಾನು ಸ್ವಲ್ಪ ತಲೆ ಒಳಗಡೆ ಯೋಚನೆಗಳನ್ನು ತುಂಬಿಸ್ಕೊಳ್ಳೋದು ತುಂಬ ಜಾಸ್ತಿ. ಮನೆಯವ್ರು ಹೇಳ್ತಾ ಇರ್ತಾರೆ, ತುಂಬ ಯೋಚನೆ ಮಾಡೋದಕ್ಕೆ ಹೋಗಬೇಡ, ನಡೆದಿದ್ದು ನಡೆದೋಗಿದೆ. ಹಿಂದೆ ನಾವೇನು ಬೇಕು ಅದನ್ನು ಏನು ಕಳ್ಕೊಂಡಿದ್ದೀವೋ ಅದನ್ನು ಬೇಕು ಅಂತ ಕೇಳೋದ್ರಲ್ಲಿ ಆ ವ್ಯರ್ಥ ಟೈಮು ವೇಸ್ಟ್ ಅಂತಲೇ ಹೇಳ್ತೀನಿ ಅಂತ ಹೇಳ್ತಾರೆ. ಹೌದು, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ನಾನು ಏನನ್ನೂ ಕೇಳಲ್ಲ ದೇವರನ್ನ. ಬಟ್ ಅಮ್ಮನ ಮುಖ ನೋಡೋಕ್ಕಾಗಲಿಲ್ವಲ್ಲ ನನಗೆ, ಅಮ್ಮ ಹೇಗಿದ್ರು ಅಂತ ಗೊತ್ತಿಲ್ವಲ್ಲ ಅನ್ನೋದೊಂದು ಫೀಲ್ ಇದೆ. ಮಗ ಯಾವಾಗಲೂ ಹೇಳ್ತಾ ಇರ್ತಾನೆ, ಈ ಫೋಟೋ ನೋಡು, ನಿನ್ನ ಫೋಟೋ ನೋಡು, ಇಬ್ಬರು ಒಂದೇ ಥರ ಇರ್ತೀರ ಅಂತ. ಬಟ್ ಐ ನೋ ಅಮ್ಮನ ಪ್ರೀತಿ ನನಗೆ ಬೇಕಾಗಿತ್ತು ಅನ್ನೋ ಫೀಲ್ ಇದೆ. ಅಜ್ಜಿನ ಸ್ವಲ್ಪ ದಿನ ಇರಬೇಕಾಗಿತ್ತು. ನಾನು ಪುಟ್ಟ ಮಕ್ಕಳನ್ನ ಬಿಟ್ಟು ಅಜ್ಜಿನೂ ಸಹ ಅವರು ಬೆಳೆಯೋದು ನೋಡಲಿಲ್ಲ. ಅವರು ಮಕ್ಕಳು ಇನ್ನೂ ಪುಟ್ಟ ಮಕ್ಕಳು, ಹಾಲು ಕುಡಿಯೋ ಮಗು, ಅಂಥ ಸಂದರ್ಭದಲ್ಲಿ ಅಜ್ಜಿನೂ ಹೊರಟೋಗ್ಬಿಟ್ರು. ಇದೆಲ್ಲ ನೆನಪುಗಳು ಕಾಡಿಸ್ತಾ ಇರುತ್ತೆ. ಯೋಚನೆ ಮಾಡ್ತಾ ಇರ್ತಾಳೆ ಅಂದ್ಬಿಟ್ಟು ಬ್ಯುಸಿಯಾಗಿ ಇಡೋದಕ್ಕೆ ಇಷ್ಟಪಡ್ತಾರೆ. ಹೊರಗಿನ ಕೆಲಸಗಳನ್ನು ಅಷ್ಟೇ, ಸಾಧ್ಯವಾದಷ್ಟು ಕೋರ್ಟ್ದಾಗಿರ್ಬೋದು, ಜಮೀನ್ದಾಗಿರ್ಬೋದು, ವ್ಯಾವಹಾರಿಕವಾಗಿ ಕೆಲವೊಂದು ಒಂದು ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ.
ನನ್ನ ಕೈಲಿ ಆಗೋದೇ ಇಲ್ಲ ಅನ್ನೋದಕ್ಕೆ ಮಾತ್ರ ನಮ್ಮ ಮನೆಯವರು ನಾನಿದ್ದೀನಿ ಅಂತ ಬರ್ತಾರೆ. ಪ್ರತಿಯೊಂದಕ್ಕೂ ನಾವು ಹೋಗಿರ್ತೀನಿ, ಯಾವುದೇ ಆದರೂ ಅಷ್ಟೇ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾ ಹೋಗಿ ಬರ್ತೀನಿ, ಕೋರ್ಟಿಗೆ ಹೋಗ್ಬೇಕಾ ಹೋಗಿ ಬರ್ತೀನಿ. ಕೆಲವೊಂದು ಗಲಾಟೆ ನಡೆಯೋ ಸ್ಥಳಗಳಲ್ಲಿ ಕೆಲವೊಂದು ಮಾತುಗಳನ್ನು ಆಡಿರ್ತೀನಿ ನಾನು. ಆ ಸಂದರ್ಭದಲ್ಲಿ ಗಲಾಟೆಗಳು ಆಗಿದ್ದು ಉಂಟು. ಕೆಲವೊಂದು ತಪ್ಪುಗಳಾದಾಗ ಮನೆಯವರು ತಪ್ಪಾಗಿದೆ ಅಂತ ಹೇಳ್ತಾರೆ, ಸರಿಯಾಗಿದ್ದಾಗ ಓಕೆ ಸರಿಯಾಗಿದೆ, ಈಗಲ್ಲ ಹೀಗೂ ಮಾಡ್ಬೋದಾಗಿತ್ತು ಅಂತ ದಾರಿ ತೋರಿಸ್ತಾರೆ. ಇದೆಲ್ಲ ತಲೆಬಿಸಿ ಜೊತೆಗೆ ನನ್ನ ಡ್ಯೂಟಿ ಮಾಮೂಲಿ ಮನೆಯಿಂದ ಹೊರಗಡೆ ಹೋದ ತಕ್ಷಣ ನಾನು ಮರೆತ್ಕೊಂಡ್ಬಿಡ್ತೀನಿ ಮನೇನ. ಡ್ಯೂಟಿ ಬೇಗ ಬೇಗ ಕೆಲಸ ಮಾಡಿಕೊಂಡು ಇವತ್ತೇನು ಮನೆಗೆ ಏನು ದಿನಸಿ ಹೋಗ್ಬೇಕಾ ಅಥವಾ ತರಕಾರಿ ತೊಗೊಂಡೋಗ್ಬೇಕಾ, ರಾಗಿ ಹಿಟ್ಟು ಮಾಡಿಸ್ಕೋಬೇಕಾ, ಅಕ್ಕಿ ಹಿಟ್ಟು ಮಾಡಿಸ್ಕೊಂಡು ಬರಬೇಕಾ. ಸಾಮಾನ್ಯವಾಗಿ ಮನೆಯಲ್ಲೇ ಹಿಟ್ಟುಗಳನ್ನ ಮಾಡಿಸ್ಕೊಳ್ಳೋದು, ಬಜ್ಜಿ ಬೋಂಡ ಮಾಡೋದಕ್ಕೆ ಎಲ್ಲ ಮನೆಯಿಂದನೇ ಸಾಧ್ಯವಾದಷ್ಟು ಮಾಡಿಸ್ಕೊತೀನಿ. ರೆಡಿಮೇಡ್ ಏನೂ ತೊಗೊಂಬರೋದಿಲ್ಲ ಹಿಟ್ಟುಗಳನ್ನು. ಇದನ್ನೆಲ್ಲ ಒಂದು ಪ್ಲ್ಯಾನ್ ಮಾಡಿಕೊಂಡು ಇದ್ರ ಮಧ್ಯದಲ್ಲಿ ಫ್ರೆಂಡ್ಗಳ ಜೊತೆಯಲ್ಲಿ ಹೊರಗಡೆ ಹೋಗೋದು. ಹೊರಗಡೆ ಹೋಗಬೇಕಾದ್ರೂ ಸಾಧ್ಯವಾದಷ್ಟು ಮನೆ ಊಟನೇ ನಾನು ತೊಗೊಂಡೋಗೋದಕ್ಕೆ ಇಷ್ಟಪಡ್ತೀನಿ. ಹೊರಗಡೆ ಹೋಗೋದು, ದೇವಸ್ಥಾನಕ್ಕೆ ಹೋಗೋದು, ಮದುವೆಗಳು, ಆಮೇಲೆ ಸತ್ತೋಗಿರೋರು ನೋಡೋದಕ್ಕೆ ಹೋಗೋದು, ಬಾಣಂತಿಯರನ್ನ ನೋಡೋದಕ್ಕೆ ಹೋಗೋದು, ಇವೆಲ್ಲ ಇರುತ್ತೆ ಕೆಲಸಗಳು. ಏಕೆಂದರೆ ಗಂಡಸರೇ ಇದನ್ನೆಲ್ಲ ಮಾಡೋದಕ್ಕಾಗೋದಿಲ್ಲ, ಅದು ಹೆಣ್ಮಕ್ಳೇ ಮಾಡಬೇಕಾಗುತ್ತೆ. ಯಾಕೆಂದರೆ ಇವನ್ನೆಲ್ಲ ಗಂಡಸರಿಗೇನು ಗೊತ್ತು ಗೌರಿ ದುಃಖ ಅಂತ. ಇವೆಲ್ಲ ಗಂಡು ಮಕ್ಳಿಗೆ ಹೇಳಿದ್ರೆ ಬಿಡು ಅತ್ತಗೆ ಅಂತ ಹೇಳ್ತಾರೆ. ಬಟ್ ಅದನ್ನು ಬಿಟ್ಟಿರೋಕ್ಕಾಗೋದಿಲ್ಲ. ಇದನ್ನೆಲ್ಲನೂ ಮಾಡ್ತೀನಿ. ಹಾಗಾಗಿ ನನಗೆ ಸ್ವಲ್ಪ ಬ್ಯುಸಿ. ಮನೆ ಕ್ಲೀನಾಗಿ ಇಟ್ಕೊಂಡಿಲ್ವಾ ಅಂದರೆ ನನ್ನ ಕೈ ಸಾಧ್ಯ ಆದಷ್ಟು ಇಟ್ಕೊಳ್ತೀನಿ. ಪ್ರತಿದಿನ ಮನೆ ಒರೆಸ್ತೀನಿ. ಸಾಧ್ಯವಾದಷ್ಟು ಮನೆಗಳಲ್ಲಿ ಸಾಮಾನುಗಳನ್ನು ಕಡಿಮೆ ಇರೋ ಹಾಗೆ ನೋಡ್ಕೊಳ್ತೀನಿ. ಒಂದು ಬಂತಾ 2 ತೆಗೆದಾಕೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ತೀನಿ. ಆ ರೀತಿ ಮತ್ತೆ ಬಂದಿದೆ ಅದು ತುಂಬಿಟ್ಕೋ, ಅದು ಬಂದಿದೆ ಇದು ತುಂಬಿಟ್ಕೋ, ಅದನ್ನು ತೆಗೆದಾಕೋದಕ್ಕೆ ಹೊಟ್ಟೆ ಉರ್ಕೊಂಡಿಟ್ಕೋ ಆ ಥರ ಅಲ್ಲ. ಸಾಧ್ಯವಾದಷ್ಟು ತೆಗೆದಾಕೋಕೆ ಇಷ್ಟಪಡ್ತೀನಿ. ಏನನ್ನೂ ಡಸ್ಟ್ಬಿನ್ಗೆ ಹಾಕೋದು, ಮಾರೋದು ಹಂಗೆ ಮಾಡೋದಿಲ್ಲ. ನನಗೆ ಯಾರಿಗೆ ಬೇಕಾಗಿರುತ್ತೋ ಅವ್ರು ಕೇಳ್ತೀನಿ. ಇಂಥವ್ರೆ ಅಂತ ಗೊತ್ತಿರುತ್ತೆ ಅಂಥವ್ರು ಕೇಳಿಬಿಟ್ಟು ಹೌದು ಕೊಡಿ ಅಕ್ಕ ಅಂತಂದರೆ ತೊಗೊಂಡೋಗಿ ಅವ್ರ ಮನೆಗೆ ತಲುಪಿಸೋ ವ್ಯವಸ್ಥೆ ಮಾಡ್ತೀನಿ. ಬಟ್ಟೆ ಆಗಿರ್ಬೋದು, ಸಾಮಾನ್ಯ ಬಟ್ಟೆ ಕೊಡೋದಿಲ್ಲ, ಬೇಜಾರು ಮಾಡ್ಕೋಬೇಡಿ. ಈಗ ಒಂದು ಬಟ್ಟೆ ನಾನು ಹೊಸ ಬಟ್ಟೆ ತೊಗೋತೀನಿ, ನನಗೆ ಅದು ಕಲರ್ ಇಷ್ಟ ಆಗಲಿಲ್ಲ, ಸೈಜ್ ಆಗಲಿಲ್ಲ ಅಂತಂದರೆ ಆ ರೀತಿ ಕೊಡ್ತೀನಿ. ಮನೆಯಲ್ಲೂ ಅಷ್ಟೇ ವೇಸ್ಟ್ ಆಗಿರೋವಂಥದ್ದು ಅಥವಾ ಬೇಡ ಅನ್ನೋ ವಸ್ತುಗಳನ್ನ ಕೊಟ್ಬಿಡ್ತೀನಿ. ಒಡೆದೋಗಿರೋದು ಮುರಿದೋಗಿರೋದನ್ನು ಕೊಡೋಕ್ಕೆ ಹೋಗೋದಿಲ್ಲ. ಈ ರೀತಿಯಾಗಿ ನನ್ನನ್ನು ನಾನು ನೋಡ್ಕೊಳ್ಳೋದು ಅದೇ ಥರನೇ. ಇದೆಲ್ಲರ ಮಧ್ಯದಲ್ಲಿ ರೆಸ್ಟ್ ಯಾವಾಗ ಮಾಡ್ತೀರಾ ಅಂತ ಕೇಳ್ಬೋದು. ಖಂಡಿತ ನಾನು ರೆಸ್ಟ್ ಮಾಡೋದಿಲ್ಲ. ನನಗೆ ರೆಸ್ಟು ಅಂತ ಸಿಗೋದು ಊಟದ ಟೈಮಲ್ಲಿ, ಮಧ್ಯಾಹ್ನ ಊಟ, ನನ್ನ ಆಫೀಸ್ ಊಟದ ಏನಿರುತ್ತೋ ಆ ಟೈಮಲ್ಲಿ. ಅಪ್ಪಿ ಆವಾಗ್ಲೂ ಸಹ ಕೆಲವೊಂದು ಸಲ ನಾನು ಡ್ಯೂಟಿ ಮನೆಯಿಂದ ಹೋಗ್ಬರೋ ತಲೆನೇ ಬಾಚಿರೋದಿಲ್ಲ. ಸುಮ್ಮನೆ ಹಾಗೆ ಕೈಯಲ್ಲಿ ತಲೆನೇ ಹೀಗೆ ಅಂದ್ಕೊಂಡು ಒಂದು ಮೇಲ್ಗಡೆ ಎತ್ತಿ ಕಟ್ಬಿಟ್ಟು ಹೋಗಿ ಹಲ್ಲು ಬಾಚ್ಕೊಂಡಿರ್ತೀನಿ. ತಿಂಡಿನೂ ಮಾಡಿರೋದಿಲ್ಲ, ಆಫೀಸ್ಗೆ ಹೋಗಿ ತಿಂಡಿ ಮಾಡಿರ್ತೀನಿ. ಈ ರೀತಿಯಾಗಿ ಆಗೋಗಿರುತ್ತೆ. ಸ್ವಲ್ಪ ಒಂದು ಹಾಫ್ ಆನ್ ಅವರು ಮಧ್ಯಾಹ್ನ ಒಂದು ರೆಸ್ಟ್ ಸಿಗುತ್ತೆ. ಮಲಗೋಕ್ಕಂತೂ ಆಗೋದಿಲ್ಲ. ನಮ್ಮ ಕೊಲೀಗ್ಸ್ ಜೊತೆ ಎಲ್ಲ ಮಾತಾಡಿಕೊಂಡು ಒಂದು ಟೈಮಲ್ಲಿ ಸ್ವಲ್ಪ ಹೊರಗಡೆ ಹೋಗಿ ಏನಾರು ಪರ್ಚೇಸಿಂಗ್ ಇದೆ ಮಾಡ್ಕೊಂಡು ಬರ್ತೀವಿ. ಇಲ್ಲ ಯಾರನ್ನಾರು ನೋಡೋದಿದ್ರೆ, ಏಕೆಂದರೆ ಕೆಲವೊಂದು ಆಶ್ರಮಗಳಿದೆ, ರುದ್ರಾಶ್ರಮ ಆಗಿರ್ಬೋದು ಅಥವಾ ಕೆಲವೊಂದು ನಮ್ಮ ಒಂದು ಕೊಲೀಗ್ಸಲ್ಲಿ ಕೆಲವೊಂದು ಮಾಡ್ಕೊಂಡಿದ್ದೀವಿ ನಮ್ಮದೇ ಆದ ಒಂದು ಇದನ್ನು ಗುರುತಿಸ್ಕೋಬೇಕು ಅಂತ. ನಮ್ಮಲ್ಲಿ ಅದು ಪ್ರಪಂಚ ಗುರುತು ಬೇಕೋ ಬೇಡವೋ ಗೊತ್ತಿಲ್ಲ. ಕೆಲವೊಂದು ನಾವು ಒಂದು ರೂಢಿ ಮಾಡ್ಕೊಂಡಿದ್ದೀವಿ. ಅದನ್ನೆಲ್ಲ ನಾವು ಪ್ರೋಗ್ರೆಸ್ ಮಾಡ್ಕೊಳ್ತಾ ಹೋಗ್ತೀವಿ ಪ್ರತಿ ವಾರನೂ. ಈಗ ಎಷ್ಟೋ ಜನ ಗೊತ್ತಿಲ್ಲ, ಇದು ನಮ್ಮ ಯೋಧರ ಪತ್ನಿಯರನ್ನ ಕರೆದು ಅವರಿಗೆ ಸನ್ಮಾನ ಮಾಡೋದಾಗಿರ್ಬೋದು, ಅಥವಾ ಬಟ್ಟೆ ಟೈಲರಿಂಗ್ ಏನು ಮಾಡ್ತಾರೋ ಅವರೆಲ್ಲ ಕರೆಸಿ ಸನ್ಮಾನ ಮಾಡೋದು. ಈ ರೀತಿ ಕೆಲವೊಂದುಗಳನ್ನ ನಾವು ಮಾಡ್ತಾ ಹೋಗ್ತೀವಿ. ಯಾಕೆ ಈ ಥರ ಮಾಡ್ತೀನಿ ಅಂತಂದರೆ, ನನ್ನ ಮನೆಯಲ್ಲೂ ಆರ್ಮಿಯವರಿದ್ದಾರೆ. ನನ್ನ ಅಪ್ಪನೂ ಸಹ ಒಬ್ಬ ಆರ್ಮಿಯವರ ಮಗಳಾಗಿದ್ಕೊಂಡು ಕೆಲವೊಂದನ್ನು ನಮ್ಮ ತಂದೆ ರೂಢಿ ಮಾಡಿಸ್ಕೊಂಡಿರ್ತಾರೆ. ಅದನ್ನೆಲ್ಲ ನಾನು ಮಾಡ್ಕೊಂಡು ಹೋಗ್ತೀನಿ. ರೆಸ್ಟ್ ಅಂತ ಸಿಗೋದು ರಾತ್ರಿ 10 ಗಂಟೆ 10:30 ಆಗುತ್ತೆ ನಾನು ಮಲಗೋದು. ಅಪ್ಪಿತಪ್ಪಿ ಚೆನ್ನಾಗಿರೋ ಫಿಲಮ್ಗಳು ಏನಾದರೂ ಹಾಕೊಂಡು ನೋಡ್ತಾ ಇದ್ದಾಗ ಸ್ವಲ್ಪ ಟೈಮ್ ಆಗುತ್ತೆ, ಮನೆಯವ್ರು ಬೈತಾರೆ. ಇದೆಲ್ಲ ಮಧ್ಯದಲ್ಲಿ ಅಡುಗೆ ಮಾಡ್ತಾನೆ ಕೆಲಸ ಮಾಡ್ತಾ ಆ ಕಡೆಯಿಂದ ಹೋಗ್ತಾ ಬರ್ತಾ ಅಡುಗೆ ಮನೆಗೆ TV ಸೀರಿಯಲ್ಗಳನ್ನ ಸ್ವಲ್ಪ ಕಡಿಮೆ ನೋಡೋದು. ಅಂದರೆ ನ್ಯೂಸ್ ಚಾನಲ್ ನೋಡೋದಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ಅದು ಬೇಜಾರಾಗಿದೆ, ಹಾಕ್ತಾ ಇರ್ತಾರೆ. ನೋಡಿಕೊಂಡು ಎಡಿಟಿಂಗ್ ಮಾಡಿಕೊಂಡು ಒಂದು ಊಟದ ಟೈಮಲ್ಲಿ ಇನ್ನೂ ಸ್ವಲ್ಪ ಟೈಮ್ ಸಿಕ್ತು ಅಂದರೆ ಈ ಎಡಿಟಿಂಗ್ ಕೆಲಸನೆಲ್ಲ ಮುಗಿಸ್ಕೋತೀನಿ. ಇದು ನನ್ನ ದಿನನಿತ್ಯದ ಕೆಲಸ. ಗಂಡನ ಜೊತೆ ವಾರಕ್ಕೊಂದ್ಸಲ ಮಕ್ಕಳ ಜೊತೆ ಹೊರಗಡೆ ಸುತ್ತಾಡೋದು, ಇದೆಲ್ಲ ಕೆಲಸಗಳು ಸಹ ಇದರಲ್ಲಿ ಇರುತ್ತೆ. ಇದರ ಮಧ್ಯದಲ್ಲಿ ಗಂಡ ಹೆಂಡತಿ ಸಿಕ್ಕಾಪಟ್ಟೆ ಮಾತಾಡ್ತೀನಿ. ಮನೆಯವರು ಸ್ವಲ್ಪ ಮಾತು ಕಡಿಮೆ, ನಾನು ಮಾತು ಜಾಸ್ತಿ ಮನೆಯವ್ರ ಹತ್ರ. ಹೊರಗಡೆಯವ್ರ ಹತ್ರ ನಾನು ಮಾತಾಡೋದಿಲ್ಲ. ಫ್ರೆಂಡ್ಗಳು ಜಾಸ್ತಿ ತುಂಬ ಹಚ್ಕೊಳ್ಳೋವಂಥ ಫ್ರೆಂಡ್ಗಳು ಇರೋದಿಲ್ಲ. ಹಾಯ್ ಬಾಯ್, ಏನು ಬೇಕು ಬೇಡ, ಏನಾದರೂ ವ್ಯವಸ್ಥೆ ಮಾಡಬೇಕು ನಿಂತ್ಕೊಂಡು ಮಾಡಿಬಿಡ್ತೀನಿ. ತುಂಬ ಮಾತಾಡೋದು, ತುಂಬ ಬೇಡದೇ ಇರೋದು ಹರಟೆ ಹೊಡೆಯೋದು ಆ ಥರ ಎಲ್ಲ ನನಗಿಷ್ಟ ಆಗೋದಿಲ್ಲ. ಎಲ್ಲ ಹೇಳ್ತಾರೆ. ತುಂಬ 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 ಕ್ಲೋಸ್ ಫ್ರೆಂಡ್ ಯಾರು ಅಂತಂದರೆ ಒಂದೇ ಒಂದು ಫ್ರೆಂಡ್ ಇದೆ, ನನ್ನ ಲೀಲಾ ಅಂತ. ಅವರೊಬ್ಬರು ಬಿಟ್ಟರೆ ನನಗೆ ಇನ್ಯಾರು ಫ್ರೆಂಡ್ ಇಲ್ಲ. ಫಸ್ಟ್ ಇದನ್ನು ಹಾಗೇ. ಕಾರಣ ಏನಂದರೆ,
ನನಗೆ ಕೊಂಕಣ ಸುತ್ತಿ ಮೈಲಾರಕ್ಕೆ ಬರೋಕ್ಕಾಗಲ್ಲ ರೀ. ಡೈರೆಕ್ಟಾಗಿ ಮೈಲಾರಕ್ಕೆ ಹೋಗಬೇಕು ಅಂತ ಆಸೆ. ಹೆಂಗೆ ಅಂತ ಹೇಳ್ತೀರಾ? ಯಾರೋ ಒಬ್ಬರು ದುಡ್ಡು ಕೇಳ್ತಾರೆ. ನಾಳೆ ನೋಡ್ತೀನಿ, ಕೇಳ್ತೀನಿ, ನಂದು ಅಷ್ಟಿಲ್ಲ, ಇಷ್ಟಿದೆ, ನಿನ್ನ ಕೈಲಿ ಆಗುತ್ತಾ, ಆಗಲ್ವಾ ಅಂತ ಕೆಲವ್ರು ಕೇಳ್ತಾರೆ. ನಾನು ಹಾಗಲ್ಲ. ನಾನು ದುಡ್ಡು ಕೊಡೋಕ್ಕಾಗಲ್ಲ. ಯಾಕೆ ದುಡ್ಡು ಕೊಡೋಕೆ ಅವ್ರಿಗೆ ಇಷ್ಟ ಇರಲ್ಲ. ಅದಕ್ಕೆ ಕೊಂಕಣ ಸುತ್ತ ಮೈಲಾರಕ್ಕೆ ಬರ್ತಾರೆ. ನಂದು ಹಾಗಲ್ಲ. ಇಲ್ಲಮ್ಮ ನನ್ನ ಕೈಲಿ ಕೊಡೋಕ್ಕಾಗಲ್ಲ. ನನ್ನ ಹತ್ರ ಇಲ್ಲ ದುಡ್ಡು ಅಷ್ಟೇ. ಇಲ್ವಾ ನೀನು ಸರಿಯಾಗಿ ನಿನ್ನ ಟೈಮು ಸರಿಯಾಗಿ ದುಡ್ಡು ಕೊಡೋದಿಲ್ಲ, ಅದಕ್ಕೆ ನಾನು ಕೊಡೋಕ್ಕಾಗೋದಿಲ್ಲ. ಈ ರೀತಿ ಹೇಳ್ಬಿಡ್ತೀನಿ. ಬಟ್ ಮನೆಯವ್ರಿಗೆ ಅದು ಇಷ್ಟ ಆಗೋದಿಲ್ಲ. ಹಾಗೆಲ್ಲ ಮಾತಾಡಬಾರ್ದು, ಮನಸ್ಸು ನೋವಾಗುತ್ತೆ ಅವ್ರಿಗೆ ಅಂತ. ಮನಸ್ಸು ನೋವಾಗೋದಲ್ಲ, ಸುಮ್ಮನೆ ಯಾಕೆ ಅದನ್ನೆಲ್ಲ ಹೇಳ್ಕೊಂಡು ಬರಬೇಕು? ಹಾಂ 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 ದುಡ್ಡಿದ್ಕೊಂಡು ಕೊಡಲ್ಲ ಅಂತ ಹೇಳ್ತಾಳೆ, ಎಷ್ಟು ಮಾತಾಡ್ತಾಳೆ ನೋಡು ಅನ್ನಿಸ್ಕೊಳ್ಳೋ ಬದಲು ನೇರವಾಗಿ ಒಂದು ಮಾತಾಡ್ಬಿಟ್ಟು ಸುಮ್ಮನೆ ಬಂದುಬಿಟ್ರೆ ಎಷ್ಟು ಬೆಸ್ಟ್ ಅಲ್ವಾ? ಆ ರೀತಿ ಪ್ರತಿಯೊಂದು ವಿಚಾರಕ್ಕೂ ನಾನು ಸಾಮಾನ್ಯ ಎದುರು ಪಟ್ ಅಂತ ಹೇಳೋದು ಜಾಸ್ತಿ. ಅದೊಂದು ಕೆಟ್ಟ ಅಭ್ಯಾಸ ಅಂತ ನಾನು ಅಂದ್ಕೊಳ್ತೀನಿ. ಅದನ್ನು ಬಿಡಬೇಕು ಅಂದ್ಕೊಳ್ತೀನಿ, ಬಟ್ ಬಿಡೋಕ್ಕಾಗ್ತಾ ಇಲ್ಲ. ಹುಟ್ಗುಣ ಸುಟ್ಟರೂ ಹೋಗಲ್ಲ ಅಂತಾರಲ್ಲ ಹಾಗೆ. ಇದರೆಲ್ಲ ಮಧ್ಯದಲ್ಲಿ ಅಜ್ಜಿಯ ಆಚಾರ ವಿಚಾರಗಳು, ನಮ್ಮ ಸಂಪ್ರದಾಯಗಳು, ಜಾತಿದಾಗಿರ್ಬೋದು ಅಥವಾ ನಮ್ಮ ಮನೆ ದೇವ್ರದ್ದಾಗಿರ್ಬೋದು, ಇದೆಲ್ಲ ಇದೆ. ನಮ್ಮತನ ಅನ್ನೋದೊಂದಿದೆ. ಅದನ್ನು ನಾನು ಬಿಟ್ಟುಕೊಡೋದಕ್ಕೆ ಯಾವತ್ತೂ ಇಷ್ಟಪಡೋದಿಲ್ಲ. ಜಾತಿ ಅನ್ನೋದು ನನ್ನ ಅಡುಗೆ ಮನೆ, ನನ್ನ ದೇವ್ರ ಮನೆ, ನನ್ನ ಹಬ್ಬಗಳಾದಾಗ. ಬೇರೆ ಟೈಮಲ್ಲಿ ನಾನು ಯಾವುದನ್ನೂ ನಾನು ಬೇರೆ ಇದುವಾಗಿ ಜಾತಿ ಬಗ್ಗೆ ನಾನು ಏನೂ ಇದು ಮಾಡಲ್ಲ. ಯಾಕೆಂದರೆ ಬೆಳೆಯೋ ಬೆಳೆಗೆ ಜಾತಿ ಇಲ್ಲ, ಹರಿಯೋ ನೀರಿಗೆ ಜಾತಿ ಇಲ್ಲ, ಬೀಸೋ ಗಾಳಿಗೆ ಜಾತಿ ಇಲ್ಲ. ನಾವು ಯಾಕೆ ಮಾಡ್ಕೊಳ್ಳೋಣ? ಆದರೆ ಸಂಪ್ರದಾಯ ಪಾಲನೆ ಮಾಡಬೇಕು ಅಂತ ನಂದು ಏನಿದೆಯೋ ಪೂಜೆ ಪುನಸ್ಕಾರ, ಹಬ್ಬ ಹರಿದಿನ ಅಂಥಗಳಲ್ಲಿ ಒಂದು ಸ್ವಲ್ಪ ಸಂಪ್ರದಾಯಗಳನ್ನು ಪಾಲನೆ ಮಾಡ್ತೀನಿ. ಏನು ಅವ್ರ ಬೇರೆ ಜಾತಿನ ತಿನ್ನಲ್ಲ ಅನ್ನೋ ಹಂಗಿಲ್ಲ. ಫಸ್ಟ್ ನಾನೇ ಹೋಗಿ ತಿಂದ್ಬಿಟ್ಟಿರ್ತೀನಿ ಅವ್ರ ಮನೆಯಲ್ಲಿ. ಆ ರೀತಿ. ಬಟ್ ಇರೋದನ್ನು ತಕ್ಕ ಮಟ್ಟಿಗೆ ಉಳಿಸ್ಕೊಂಡು ಬರ್ತೀನಿ. ಕೆಲವೊಂದು ಇದೆ ಗುಟ್ಟು ಗುಮಾನಿಗಳು, ಸಿಕ್ಕಾಪಟ್ಟೆ ಗುಟ್ಟಾಗಿಟ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಪಬ್ಲಿಕ್ ಮಾಡೋಕ್ಕೆ ಹೋಗಲ್ಲ. ಕೆಲವೊಂದು ವಿಚಾರಗಳು ನನ್ನಲ್ಲೇ ಮಣ್ಣಲ್ಲಿ ಮಣ್ಣಾಗ್ಬಿಡಬೇಕು ಅನ್ನೋ ಆಸೆ, ಹೇಳೋಕ್ಕೆ ಇಷ್ಟಪಡೋದಿಲ್ಲ ಗುಟ್ಟುಗಳನ್ನ. ಆ ರೀತಿ ಒಂದು ಸ್ವಭಾವದವಳು. ಏಕೆಂದರೆ ಪ್ರತಿದಿನ ಏನು ಮಾಡ್ತೀರಾ ನೀವು? ಹೇಗೆ ನೀವು ದಿನನ ಮೇಂಟೈನ್ ಮಾಡ್ತೀರಾ? ದಿನ ಹೇಗೆ ಕಳೀತೀರಾ ಅಂತ ಕೇಳಿದ್ದಕ್ಕೆ ಈ ಮಾತನ್ನು ಹೇಳಿದೆ. ಇವತ್ತು ಸಾಕು ಇಷ್ಟು ನನ್ನ ವಿಚಾರ ಬಗ್ಗೆ ಮಾತಾಡಿದ್ದಕ್ಕೆ, ಕೇಳಿದ್ದಕ್ಕೆ. ನಾನು ಮಾತಾಡಿದ್ದಕ್ಕೆ ನನ್ನ ಬಾಯಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಕೇಳಿದ್ದಕ್ಕೆ ನಿಮಗೂ ಥ್ಯಾಂಕ್ಸ್ ಹೇಳ್ತೀನಿ. ಬೋರ್ ಹೊಡೆಸ್ದೆ ಅಂತ ಏನಾರು ಬೇಜಾರು ಮಾಡ್ಕೋಬೇಡಿ ಯಾರೂ. ಬಸ್ಸಾರು ಮಾಡ್ತಾಯಿದ್ದೀನಿ. ಮೊಳಕೆ ಹುರುಳಿಕಾಳು ಸ್ವಲ್ಪ ಇತ್ತಾ, ಏನು ಮಾಡೋದು? ಅದಕ್ಕೆ ಸ್ವಲ್ಪ ಹೆಸರು ಕಾಳನ್ನ ಹಾಕ್ತೆ. ನೋಡೋಣ ಹೊಸ ಥರ ಆದರೆ ಚೆನ್ನಾಗಿರುತ್ತಲ್ವ ಅಂದ್ಬಿಟ್ಟು ಹಾಕ್ಬಿಟ್ಟು ಹೆಸರು ಕಾಳನ್ನ ಹುರಿದು ಮೊಳಕೆ ಹುರುಳಿಕಾಳನ್ನು ಹಾಕಿ ನೀಟಾಗಿ ಎಲ್ಲ ತೊಳೆದು ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಬೇಯಿಸ್ಕೊಂಡು ಬಸ್ಕೊಂಡು, ಈಗ ಅದೇ ಕಟ್ಟಿಗೆ ಚಿಲ್ಲಿ ಪೌಡರ್, ಬೇಳೆ ಸಾಂಬಾರು ಪುಡಿ ಹಾಕಿ ಹುಣಸೆ ಹುಳಿ ರಸ ಬಿಡ್ತೀನಿ. ಇನ್ನು ಅದಕ್ಕೆ ಕಾಯಿ ಎಲ್ಲ ರುಬ್ಕೋಬೇಕು, ಅದನ್ನು ರೆಡಿ ಮಾಡ್ಕೋತೀನಿ. ಹುಣಸೆ ಹಣ್ಣು ಮಾತ್ರ ತುಂಬ ಚೆನ್ನಾಗಿದೆ ಈ ಸಲ ತೊಗೊಂಡು ಬಂದಿದ್ದು. ಆಹಾ ಇಂಥ ಹುಳಿ ಇದೆ ಅಂದರೆ ನನಗೆ ಈಗ ನೋಡ್ತಾ ಇದ್ರು ವೀಡಿಯೋ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿ ಹುಳಿ ಇದೆ. ಇದನ್ನೆಲ್ಲ ಕಿವುಚ್ಕೊಂಡು ರಸ ಬಿಟ್ಟು ಅದು ಚೆನ್ನಾಗಿ ಕುದಿಬೇಕು. ಎಷ್ಟು ಚೆನ್ನಾಗಿ ಉಪ್ಪು ಖಾರ ಹುಳಿ ಕುದಿಯುತ್ತೋ ಅಷ್ಟು ಚೆನ್ನಾಗಿ ಬಸ್ಸಾರು ರೆಡಿಯಾಗುತ್ತೆ. ಇನ್ನು ಬಸ್ಸಾರಿಗೆ ತೆಂಗಿನಕಾಯಿನ ಜಾಸ್ತಿ ಹಾಕೋದು ಬೇಡ, ಸ್ವಲ್ಪನೇ ತೆಂಗಿನಕಾಯಿ ಹಾಕಿದ್ರೆ ಸಾಕು. ಬೇಕಾದ್ರೆ ತೆಂಗಿನಕಾಯಿ ಹಾಕಿ ರುಬ್ಬಾಕ್ತಿದ್ರು ಪರವಾಗಿಲ್ಲ, ಬರೀ ಇದೇ ಕಟ್ಟಿಗೆ ಒಗ್ಗರಣೆ ಕೊಟ್ಟರು ಚೆನ್ನಾಗಿರುತ್ತೆ. ಬಟ್ ಇವಾಗ ಸ್ವಲ್ಪ ಸಾಂಬಾರು ಬೇಕಲ್ವಾ? ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು ಸೊಪ್ಪು, ಹಾಗೆಯೇ ಟೊಮೊಟೊ ಹಾಕಿದ್ದೀನಿ. ಸ್ವಲ್ಪ ಬೇಯಿಸಿರೋ ಸೊಪ್ಪು ಕಾಳನ್ನು ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ, ಸ್ವಲ್ಪ ಕಾಯಿನೂ ಹಾಕ್ತಾಯಿದ್ದೀನಿ. ಇಷ್ಟನ್ನು ಹಾಕಿ ರುಬ್ಕೊಂಡು ಚೆನ್ನಾಗಿ ಬೆಂದಿರೋ ಕಟ್ಟಿಗೆ ಹಾಕಿ ಅದನ್ನು ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ಕುದಿಸಾದ್ಮೇಲೆ, ಕಾಯಿ ರಸ ಹಾಕಿದ್ಮೇಲೆ ಕುದಿಸಾದ್ಮೇಲೆ ಒಂದು ಬೆಳ್ಳುಳ್ಳಿ ಒಣಮೆಣ್ಸಿಕಾಯಿ ಒಗ್ಗರಣೆ ಕೊಟ್ಟು ಅದ್ರ ಜೊತೆಗೆ ಸ್ವಲ್ಪ ಹಿಂಗೆ ಹಾಕೋದನ್ನು ಮರಿಬೇಡಿ, ತುಂಬ ಚೆನ್ನಾಗಿರುತ್ತೆ. ಬೇಳೆ ಸಾಂಬಾರಿಗಾಗಲಿ ಬಸ್ ಸಾಂಬಾರಿಗಾಗಲಿ ಹಿಂಗೆ ಹಾಕಿದ್ರೆ ಟೇಸ್ಟು ಸೂಪರಾಗಿರುತ್ತೆ. ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಒಗ್ಗರಣೆ ಕೊಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಇಟ್ಬಿಡ್ತು ಅಂದರೆ ಆಹಾ ರುಚಿಯಾಗಿರೋ ಬಸ್ ಸಾಂಬಾರು ರೆಡಿ. ಮುದ್ದೆಗೂ ಸರಿ, ರೈಸ್ಗೂ ಸರಿ ಸಖತ್ತಾಗಿರುತ್ತೆ. ನಮ್ಮ ಮನೆಯಲ್ಲಿ ಸ್ವಲ್ಪ ಗ್ಲಾಸಿಗೆ ಹಾಕ್ಕೊಂಡು ಕುಡಿಯುವಂಥ ಅಭ್ಯಾಸ ಇದೆ. ಈ ಬಸ್ಸಾರು ಆಮೇಲೆ ಉಪ್ಸಾರು ಇದನ್ನೆಲ್ಲ ಗ್ಲಾಸಿಗೆ ಹಾಕೋ ಕುಡಿತಾರೆ. ಅದರಲ್ಲೂ ಈ ಕಾಳಿಂದು ಸಾಂಬಾರು ಅಂದರೆ ಸ್ವಲ್ಪ ನಮ್ಮ ಮನೆಯವ್ರಿಗೆ ಫೇವ್ರೇಟ್. ಆದರೂ ಹೆಸ್ರು ಕಾಳು ಬೇರೆ, ಹುರುಳಿಕಾಳು, ಅಮ್ಮಮ್ಮಮ್ಮ ತೊಗೊಂಡ್ಬಾರೆ ಸ್ವಲ್ಪ ಅಡುಗೆ ಮನೆ ಬರ್ತಾರೆ, ಇನ್ನೂ ಒಗ್ಗರಣೆನೇ ಮಾಡಿರಲ್ಲ, ಕೈ ಹಾಕಿ ಅಲ್ಲೇ ಒಂಚೂರು ಕೊಡು ಒಂಚೂರು ಕೊಡು ಟೇಗ ಕೊಡು ಅಂತ ಕೇಳ್ತಾ ಇರ್ತಾರೆ. ಆ ರೀತಿ. ಬಟ್ ನಂದು ಅಭ್ಯಾಸಗಳಿದೆ. ಒಗ್ಗರಣೆಗೆ ಹಾಕಿದಾಗ ಒಂಥರ ಟೇಸ್ಟ್ ಹಾಕ್ಕೊಡೋದು, ಒಗ್ಗರಣೆಗೆ ಹಾಕೋಕ್ಕೂ ಮುಂಚೆ ಕೊಡೋದು, ಈ ರೀತಿ ಎಲ್ಲ ಮಾಡ್ತಾಯಿರ್ತೀನಿ. ಟೇಸ್ಟ್ಗಳಲ್ಲಿ ನನ್ನ ಮಗ ತುಂಬ ಇದು ಅಡುಗೆ ರುಚಿ ಹೇಳೋದ್ರಲ್ಲಿ ನಂಬರ್ 1 ನನ್ನ ಚಿಕ್ಕ ಮಗ. ಹೇಳ್ತಾ ಇರ್ತಾನೆ ಇದು ಹೀಗೇ ಇದೆ ಅಂತ ಹೇಳ್ತಾನೆ. ನನಗೆ ಖುಷಿ ಆ ಥರ ಆದಾಗ. ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನೂ ಬೇರೆ ಥರ ಮಾಡಬೇಕು ಅಂತ ಆಸೆ ಪಡ್ತೀನಿ. ಬಟ್ ನಿಜ ಹೇಳ್ತೀನಿ, ಜೀವನದಲ್ಲಿ ಒಂದು ಕಳ್ಕೊಂಡ್ರೆ ಭಗವಂತ ಒಂದು ಕೊಡ್ತಾನೆ ಅಂತ ಅಂತಾರೆ. ಅದು ಅಷ್ಟೇ ಸತ್ಯ. ಬಟ್
ಇರೋದನ್ನು ಯಾವುದೇ ಕಾರಣಕ್ಕೂ ಇಲ್ಲದೆ ಇರೋದನ್ನು ನೆನೆಸ್ಕೊಳ್ಳೋ ಬದಲು ಇರೋದ್ರ ಬಗ್ಗೆ ಗೌರವ ಪಟ್ಕೊಂಡು, ಇರೋದ್ರ ಬಗ್ಗೆ ಸಂತೋಷ ಪಟ್ಕೊಂಡು, ನಮ್ಮ ಏನಿದೆಯೋ ಅದಕ್ಕೆ ಒಂದು ಗೌರವ, ಒಂದು ಥ್ಯಾಂಕ್ಸ್ ಹೇಳ್ಕೊಂಡು ಜೀವನ ಮಾಡೋದು ತುಂಬ ಉತ್ತಮ ಅಂತ ನನಗನ್ಸುತ್ತೆ. ಯಾಕೆಂದರೆ ನಮ್ಮ ಮನೆಯವ್ರು ಹೇಳೋದು ಕರೆಕ್ಟು. ಇಲ್ಲದೇ ಇರೋದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ, ಇರೋದ್ರ ಬಗ್ಗೆ ಖುಷಿ ಪಡು ಅಂತ ಹೇಳ್ತಾರೆ. ಅದು ಅಷ್ಟೇ ಸತ್ಯ. ಯಾಕೆಂದರೆ ಇಲ್ಲದೇ ಇರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ಇರೋದು ನಮ್ಮ ಭಗವಂತ ಏನು ಕೊಟ್ಟಿದ್ದಾರೋ ಅದು ಕೋಪ ಬಂದು ಮುನಿಸ್ಕೊಂಡು ನಮ್ಮನ್ನು ಬಿಟ್ಟು ಹೋಗೋದಂತೂ ಗ್ಯಾರಂಟಿ. ಅದಕ್ಕೊಂದು ಥ್ಯಾಂಕ್ಸ್ ಹೇಳ್ತೀನಿ. ಎನಿವೆ ಸ್ನೇಹಿತರೆ, ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸ್ತಾ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.